ಹೆಬ್ಬಾಳದಲ್ಲಿ ಒಕ್ಕಲಿಗರ ಸಂಘ ಸ್ಥಾಪನೆ 20 ವರ್ಷ ಆಗಿದೆ. 20 ವರ್ಷಗಳಿಂದ ಇದುವರೆಗೂ ಬಹಳ ಮಹತ್ತರವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ಈ ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ಹಿರಿಯರ ಮಾರ್ಗದರ್ಶನದಿಂದ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಕಾರಣೀಭೂತರಾದ ನಮಗೆಲ್ಲರಿಗೂ ವೇದಿಕೆ ಮುಖಾಂತರ ವಿಶೇಷವಾದ ನಮಸ್ಕಾರಗಳು, ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಒಕ್ಕಲಿಗರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಅವರ ಪರ್ಮಿಷನ್ ತಗೊಂಡು ಅವರು ಇಲ್ಲದೇ ಇರೋದ್ರಿಂದ ಅವರ ಜಾಗದಲ್ಲಿ ನಾನು ಇವತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದೇನೆ. ಇನ್ನೊಬ್ಬರು ನಾಗರಾಜ್ ಅಯ್ಯನವರು, ಅವರು ಇವತ್ತು ಮಲೇಷ್ಯಾದಲ್ಲಿದ್ದಾರೆ. ಹನುಮಂತರಾವ್ ಅವರು ಬೇರೆ ಬೇರೆ ಕಾರಣದಿಂದ ಬರೋಕ್ಕಾಗಲಿಲ್ಲ. ಯಾಕೆ ಅವರೆಲ್ಲ ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಎಲ್ಲ ಹಿರಿಯರು, ನಾವೆಲ್ಲ ನಿನ್ನೆ ಮನೆ ಬಂದವರು, ಹಿರಿಯರೆಲ್ಲ ಸೇರಿ ಒಂದು ಬೀಜವನ್ನು ಬಿತ್ತಿ ಒಂದು ಗಿಡವನ್ನು ಇಟ್ಟಿದ್ದಾರೆ. ಆ ಗಿಡ ಇವತ್ತು ಪ್ರವರ್ತಮಾನಕ್ಕೆ ಬೆಳೆದು ದೊಡ್ಡ ಹಮ್ಮರವಾಗಿ ಬೆಳೆದಿದೆ. ಆ ಗಿಡದ ಆಶ್ರಯದಲ್ಲಿ ನಾವು ಸಮಾಜವನ್ನು ಕಟ್ಟಬೇಕು, ಸಂಘವನ್ನು ಕಟ್ಟಬೇಕು, ಸಮುದಾಯವನ್ನು ಗಟ್ಟಿಗೊಳಿಸಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಕ್ಕಲಿಗರ ಕುಲಬಾಂಧವರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಮುದಾಯದ ಎಲ್ಲ ನಾಯಕರು ಬಂದಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಬಂದಿದ್ದಾರೆ, ಎಲ್ಲ ಮಾತಾ ಭಗಿನಿಯರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ, ಕೆಂಪೇಗೌಡರ ವಂಶಸ್ಥರು ಅನ್ನೋದಕ್ಕೆ ಬಹಳ ಹೆಮ್ಮೆ. ಕೆಂಪೇಗೌಡರ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಹೆಮ್ಮೆ. ಮೊದಲನೇ ಕೆಂಪೇಗೌಡ ವಂಶಸ್ಥರು, ಇನ್ನೊಂದು ಕೆಂಪೇಗೌಡ ಊರಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ. 500 ವರ್ಷಗಳ ಹಿಂದೆ ಕೆಂಪೇಗೌಡರು ಕಲ್ಪನೆಯನ್ನು ಕಂಡಿದ್ರು. ನಮ್ಮ ಬೆಂಗಳೂರು ಹೇಗಿರಬೇಕು, 500 ವರ್ಷ ಆದಮೇಲೆ ಹೇಗೆ ಅದು ತಯಾರಾಗುತ್ತೆ, 1000 ವರ್ಷ ಆದಮೇಲೆ ಬೆಂಗಳೂರು ಯಾವ ರೀತಿ ಪ್ರಪಂಚ ನೋಡುತ್ತೆ ಅನ್ನೋ ಕಲ್ಪನೆ ಕೆಂಪೇಗೌಡರಿಗೆ ಬಹುಶಃ ಇದ್ದಿರಬೇಕು ಅಂದ್ಕೊಂಡಿದ್ದೇನೆ ನಾನು. ಇಲ್ಲದೆ ಇದ್ದಿದ್ರೆ ಸಾಮಂತರಾಜರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರು ಕೆಂಪೇಗೌಡರು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರನ್ನು ಸ್ಥಾಪನೆ ಮಾಡುವ ಆ ಒಂದು ವ್ಯವಸ್ಥೆ, ಆ ಪರಿ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ತದೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಲಿ ನೀವು, ನಗರಗಳು ತಯಾರಾಗಿರೋದು, ನಗರಗಳು ಸ್ಥಾಪನೆ ಆಗಿರೋದು ಸಮುದ್ರದ ತಟದಲ್ಲಿ, ನದಿ ಪಾತ್ರಗಳಲ್ಲಿ ಮಾತ್ರ ನಗರಗಳು, ದೊಡ್ಡ ನಗರಗಳು ಕಟ್ಟಿದ್ದಾರೆ. ನೀವು ಯಾರಾದ್ರೂ ಅಂತಾರಾಷ್ಟ್ರೀಯ ವಿಮಾನ ಹತ್ತಿದೆ, ವಿಮಾನ ಇಳಿಬೇಕಾದ್ರೆ ಪಕ್ಕದಲ್ಲಿ ನದಿ ಕಾಣುತ್ತೆ, ಇಲ್ಲದೆ ಇದ್ರೆ ಸಮುದ್ರ ಕಾಣುತ್ತೆ. ಆದರೆ ಬೆಂಗಳೂರಿಗೆ ಬಂದಾಗ ನಿಮಗೆ ಸಮುದ್ರ ಕಾಣಲ್ಲ, ನದಿನೂ ಕಾಣಲ್ಲ. ನೀವು ಕಾಣೋದು ಬರೀ ಕೆರೆಗಳು ಮಾತ್ರ. ಆ ಕೆರೆಗಳನ್ನ ಕಟ್ಟಿದವರು ನಿಮ್ಮ ಕೆಂಪೇಗೌಡರು ಮರೆಯಕ್ಕೆ ಸಾಧ್ಯ ಇಲ್ಲ ಯಾರು. ಅದು ಎಂಥ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, 900 ಮೀಟರ್ ಎತ್ತರ, ಸಮುದ್ರ ಮಟ್ಟದಿಂದ ಬೆಂಗಳೂರು ನಗರ 900 ಮೀಟರ್ ಎತ್ತರದಲ್ಲಿದೆ. ನಮಗೆ ನೆರೆಯ ಕಷ್ಟ ಇಲ್ಲ, ಬರದ ಕಷ್ಟನೂ ಇಲ್ಲ, ಸಮುದ್ರದ ತಾಪತ್ರ ಇಲ್ಲ, ಭೂಕಂಪ ತಾಪತ್ರ ಇಲ್ಲ. ಅಂತ ಒಳ್ಳೆಯ ಜಾಗದಲ್ಲಿ ನಮ್ಮ ಕೆಂಪೇಗೌಡರು ನಮಗೆಲ್ಲ ನಗರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎತ್ತರವಾದ ಪ್ರದೇಶ ಆಗಿನ ಕಾಲಕ್ಕೆ ಇದ್ದಿದ್ದು ಸೆಂಟ್ರಲ್ ಕಾಲೇಜ್. ನೀವು ನೋಡಿದ್ದೀರಿ, ಮೈಸೂರು ಬ್ಯಾಂಕ್ ವೃತ್ತ ಅಂದ್ಕೊಳ್ಳಿ. ಮೈಸೂರು ಬ್ಯಾಂಕ್ ವೃತ್ತ ಬಹಳ ಎತ್ತರವಾದ ಜಾಗ ಬೆಂಗಳೂರು ನಗರದಲ್ಲಿ. ಅಲ್ಲಿ ಮಳೆ ಬಿದ್ದರೆ, ಮಳೆ ನೀರು ಆ ಕಡೆ ಹರಿದ್ರೆ ವೃಷಭಾವತಿ ನದಿ, ಈ ಕಡೆ ಪಶ್ಚಿಮ ಮುಖವಾಗಿ ಹರಿದ್ರೆ, ಪೂರ್ವ ಮುಖವಾಗಿ ಹರಿದ್ರೆ ಅದು ಉತ್ತರ ಪಿನಾಕಿನಿ ನದಿಯನ್ನ. ಆ ನೀರನ್ನು ಹರಿಯುವ ನದಿಗೆ, ಹರಿಯುವ ನೀರಿಗೆ ಕೆರೆಗಳನ್ನು ನಿರ್ಮಾಣ ಮಾಡಿ, ಅದು ವಿಶೇಷವಾಗಿ ತಾವು ಗಮನಿಸಬೇಕು. ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರನ್ನು ಎಲ್ಲೂ ಪಂಪ್ ಮಾಡ್ತಾ ಇಲ್ಲ. ಬೆಂಗಳೂರು ನಗರ ಎಲ್ಲ ಕೆರೆಗಳು ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಆ ಕೆರೆ ತುಂಬಬೇಕು, ಈ ಕೆರೆಗೆ ನೀರು ಬರಬೇಕು, ಈ ಕೆರೆ ತುಂಬಬೇಕು, ಮುಂದೆ ನೀರು ಕೆರೆ ಬರಬೇಕು. ಆ ಎರಡೂ ಆಗಲೇ ವೃಷಭಾವತಿ ಮತ್ತು ಉತ್ತರ ಪಿನಾಕಿನಿ ಆ ಕೆರೆಗೆ ತುಂಬಿ ತುಳುಕಿ ಹರಿದೋಗಿ ಅದು ಬಂಗಾಳಿ ಕೊಲ್ಲಿಯನ್ನು ಸೇರ್ತದೆ. ಅಂಥ ಜಾಗದಲ್ಲಿ ಆಗಿನ ದೂರದರ್ಶಿತ್ವದ ಕೆಂಪೇಗೌಡರು ಬೆಂಗಳೂರನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ವಿಶೇಷವಾದ ಜ್ಞಾನ ಇದೆ. ಬೆಂಗಳೂರಿನ ವಿನ್ಯಾಸ ನೋಡಿದ್ರೆ ಬಹುಶಃ ಇಂಗ್ಲಿಷ್ ಅವರು ಬೆಚ್ಚಿ ಬೀಳ್ತಾರೆ,
ನಮ್ಮ ಮೇಲೆ ದಾಳಿ ಮಾಡಿದ ಎಲ್ಲ ಮುಸಲ್ಮಾನ್ ದೊರೆಯನ್ನು ಬೆಚ್ಚಿ ಬೀಳ್ತಾರೆ. ಅಷ್ಟು ವೈಜ್ಞಾನಿಕವಾಗಿ ಬೆಂಗಳೂರನ್ನ ಕಟ್ಟಿದವರು ಕೆಂಪೇಗೌಡರು. ಕೆಂಪೇಗೌಡರು ಬರೀ ನಗರವನ್ನು ಕಟ್ಟಲಿಲ್ಲ. he was an architect, he was an engineer, he was an irrigation expert, he was a businessman, he is into lot of commercial activities. ಅವರು ಅಂದ್ಕೊಂಡಿದ್ರು ಒಂದು ಸಮಾಜದಿಂದ ಸಮಾಜ ಕಟ್ಟಕ್ಕಾಗಲ್ಲ, ಒಂದು ಜಾತಿಯಿಂದ ಸಮಾಜ ಕಟ್ಟಕ್ಕಾಗಲ್ಲ, ಎಲ್ಲ ಜಾತಿಗಳು ಇರಬೇಕು ಅಂತ ಹೇಳಿ ಎಲ್ಲ ಜಾತಿಗಳ ಜನಾಂಗಕ್ಕೆ ಗೌರವವಾದ ಬದುಕನ್ನು ಕಟ್ಟಿಕೊಡ್ಬೇಕು ಅಂತ ಹೇಳಿ ಆಸೆ ಪಟ್ಟು ಅವರು ಎಲ್ಲರನ್ನೂ ಬೆಂಗಳೂರು ಕರ್ತಂದ್ರು. ಬೇರೆ ಬೇರೆ ನಗರಗಳಿಗೆ ಬೇರೆ ಬೇರೆ ಊರುಗಳಿಂದ ಆ ವ್ಯಾಪಾರ ಮಾಡೋ ಸಮುದಾಯಗಳನ್ನು ಬೆಂಗಳೂರು ಕರ್ತಂದವರೇ ಕೆಂಪೇಗೌಡರು. ಹಾಗಾಗಿಯೇ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರನ್ನ ನಗರಪೇಟೆ ಅಂತ ಇದ್ರು, ಹೂ ವ್ಯಾಪಾರ ಮಾಡೋರನ್ನ ದಿಗಿಲಪೇಟೆ ಅಂತ ಇದ್ರು, ಅಕ್ಕಿ ಮಾರೋರನ್ನ ಅಕ್ಕಿಪೇಟೆ ಕಟ್ಕೊಟ್ರು. ಚಿಕ್ಕಪೇಟೆ ದೊಡ್ಡಪೇಟೆ ಬಹುಶಃ ಆ ಎರಡು ಅತ್ಯಂತ ಅದ್ಭುತವಾದ ವ್ಯಾಪಾರಿ ಕೇಂದ್ರಗಳು ಬೆಂಗಳೂರಲ್ಲಿ ನಿರ್ಮಾಣ ಮಾಡಿದ್ದು ನಮ್ಮ ನೆಚ್ಚಿನ ಕೆಂಪೇಗೌಡರು. ಹಾಗಾಗಿ ಕೆಂಪೇಗೌಡರಿಗೆ ಇವಾಗ ಗ್ರೇಟ್ ಟೌನ್ ಪ್ಲಾನರ್. ಎಕನಾಮಿಕ್ ಆಕ್ಟಿವಿಟಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಮ್ಮ ಮುಂದೆ ಮಾಡೆಲ್ ಇಟ್ಟೋಗಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಇಡೀ ದೇಶದಲ್ಲಿ ನಂಬರ್ 1 ನಗರವಾಗಿ ಬೆಳೆಯಕ್ಕೆ ಸಾಧ್ಯ ಆಯಿತು. ಇವತ್ತು ಬೇರೆ ದೇಶದಿಂದ ಯಾರೇ ಪ್ರಧಾನಿ ಇಂಡಿಯಾಗೆ ಬರಬೇಕು ಅಂದರೆ ಅವ್ರು ಹೇಳ್ತಾರೆ, ನಾನು ಫಸ್ಟ್ ಬೆಂಗಳೂರನ್ನು ನೋಡಬೇಕು, ಬೆಂಗಳೂರು ಆದಮೇಲೆ ಬೇರೆ ನಗರಕ್ಕೆ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತು ಬೆಂಗಳೂರು ಬೆಳೆದಿರಬೇಕಾದ್ರೆ ಅದಕ್ಕೆ ಕಾರಣೀಭೂತರು ನಿಮ್ಮ ಕೆಂಪೇಗೌಡರು ಅನ್ನೋದು ನಾವು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಧನ್ಯರು. ಸೂರ್ಯನ ಕಿರಣ ಆ ಒಂದು ಲಿಂಗದ ಮೇಲೆ ಬೀಳುತ್ತೆ. ಯಾವ ಸೈನ್ಸ್ ಇತ್ತು ಆ ಕಾಲದಲ್ಲಿ, ಯಾವ ಫಿಸಿಕ್ಸು, ಯಾವ ಸೈನ್ಸು, ನೀವು ಯೋಚನೆ ಮಾಡಬೇಕು. ಆ ಒಂದು ದಿನ ಸೂರ್ಯ ಕಿರಣ ಬೀಳೋ ದಿನ ಮಾಜಿ ಪ್ರಧಾನಿಗಳು ದೇವೇಗೌಡರು ಯಾವಾಗಲೂ ಅವ್ರ ಮುಂದೆನೇ ಇರ್ತವೆ ಯಾವಾಗಲೂ. ಅಲ್ಲ ಸರಣ್ಣ, ಯೋಚನೆ ಮಾಡಿ. ಆ ಒಂದು ಆರ್ಕಿಟೆಕ್ಚರ್ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಕಟ್ಟವ್ರೆ. ನಾವು ಬರೀ ಪೇಟೆಗಳು ಕಟ್ಟಿದ್ದು ಮಾತ್ರ ಅಂದ್ಕೊಳ್ತೀವಿ, ಗೋಪುರಗಳು ಕಟ್ಟಿದ್ದು ಮಾತ್ರ ಅಂದ್ಕೊಳ್ತೀವಿ. ಆದರೆ ಅವರ ಅದ್ಭುತವಾದ ಜ್ಞಾನ ಕೃಷಿ ಕ್ಷೇತ್ರ ಆ ಸಾಮಾಜಿಕ ವ್ಯವಸ್ಥೆಯಲ್ಲೂ ಬದಲಾಯಿಸುವಂಥದ್ದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಇದಕ್ಕಾಗಿ ನಾವು ಎಲ್ಲರೂ ಹೇಳುವಂಥದ್ದು ಆಡಳಿತ ಸೂತ್ರಗಳೇನು, ಆಡಳಿತ ಸೂತ್ರಗಳನ್ನು ಯಾರು ಬೇಕಾದ್ರೂ ಕೊಡ್ಬೋದು. ಆಡಳಿತ ಸೂತ್ರಗಳನ್ನು ಅನುಷ್ಠಾನ ಮಾಡ್ತಾರಾ ಇಲ್ವಾ ನೋಡ್ಬೇಕು. ನಮ್ಮ ಒಂದು ಆಡಳಿತ ಸೂತ್ರ ಅಡ್ಮಿನಿಸ್ಟ್ರೇಟಿವ್ ಜುರಿಸ್ಪ್ರುಡೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಜುರಿಸ್ಪ್ರುಡೆನ್ಸ್ ಅಲ್ಲಿ 3 ವಿಚಾರಗಳನ್ನು ಭಾರಿ ಪ್ರಾಮುಖ್ಯವಾಗಿ ಹೇಳ್ತಾರೆ. ಒಂದು, ದೂರದೃಷ್ಟಿ ಇರುವಂತಹ ಆ ಒಂದು ಯೋಜನೆಗಳ ಬಗ್ಗೆ ಚಿಂತನೆ ಅವನು ಮಾಡ್ಬೇಕು ಅಲ್ಲಿ ಕೂತಂತ ಆಡಳಿತ ಮಾಡುವನು. ಎರಡನೇದಾಗಿ ಹೇಳ್ತಾರೆ, ಸಮರ್ಪಕವಾದಂಥ ಯೋಚನೆಗಳಾಗಬೇಕು, ಅದನ್ನು ಸಮರ್ಪಕವಾದಂಥ ಯೋಜನೆಗಳಾಗಿ ಪರಿವರ್ತನೆಗೆ ಬೇಕಾದ ಪ್ಲಾನಿಂಗ್ ಮಾಡಬೇಕು. ಮೂರನೇದು ಹೇಳ್ತಾರೆ, ಯಶಸ್ವಿ ಅನುಷ್ಠಾನ. ಇದು ಎರಡಕ್ಕಿಂತಲೂ ಅತ್ಯಂತ ಅದ್ಭುತ. ನೀವು ಯಾವುದು ಹೇಳ್ತೀರಾ ಅದನ್ನು ಇಂಪ್ಲಿಮೆಂಟ್ ಅದನ್ನು ಮಾತ್ರ ಘೋಷಣೆ ಮಾಡಬೇಕು. ಯಾರು ಮಾಡಿದ್ರು ಇದನ್ನ? ಸುಮಾರು 500 ವರ್ಷಗಳ ಹಿಂದೆ ಈ ರಾಜ್ಯವನ್ನ ಅಥವಾ ನಮ್ಮ ಬ್ಯಾಂಗ್ಳೂರನ್ನ ಆಡಳಿತ ಮಾಡುವಂತ ಒಬ್ಬ ವ್ಯಕ್ತಿ ಬ್ಯಾಂಗ್ಳೂರಿನಲ್ಲಿ ಭವಿಷ್ಯದಲ್ಲಿ ಹೀಗೆ ಆಗ್ಬೋದು, ಭವಿಷ್ಯದಲ್ಲಿ ಇಲ್ಲಿರುವಂಥ ಜನರಿಗೆ ಕುಡಿಲಿಕ್ಕೆ ನೀರಿನ ಪರಿಸ್ಥಿತಿ ಆಗ್ಬೋದು, ಇಲ್ಲಿರುವಂಥ ಪರಿಸರ ಅತ್ಯಂತ ಕೆಟ್ಟ ಪರಿಸರ ಆಗ್ಬೋದು, ಇಲ್ಲಿರುವಂಥ ಜನ ನಿರುದ್ಯೋಗಿಗಳಾಗ್ಬೋದು. ಆದ ಕಾರಣ ಇಲ್ಲಿಗೆ ಬರುವಂಥ ಜನಸಂಖ್ಯೆಗೆ ಬೇಕಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಕುಲ ಕಸಬಿನ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ ಬರುವಂಥ ಜನ ನೀರು ಕೊಡಬೇಕಾದ್ರೆ ಇಲ್ಲಿ ನದಿ ಇಲ್ಲ, ನಾರಾಯಣ ಸ್ವಾಮಿ ಹೇಳಿದಂಗೆ ನದಿ ಇಲ್ಲ, ಸಮುದ್ರ ಇಲ್ಲ. ಇಲ್ಲಿರುವಂಥ ಕೆರೆಕಟ್ಟೆಗಳಿಂದ ಕುಡಿಲಿಕ್ಕಂತ ನೀರು ಇಡಬೇಕು. ಆ ಕೆರೆಕಟ್ಟೆಗಳಿಂದ ರೈತರಿಗೆ ಬೇಕಾದಂಥ ವ್ಯವಸಾಯಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಯಾವುದೇ ಸಮುದಾಯ ಕೂಡ ವಂಚಿತ ಆಗಬಾರ್ದು. ನಮ್ಮ ಆಡಳಿತದಲ್ಲಿ ಯಾವುದೇ ಆಡಳಿತ ಮಾಡಲಿ 68 ಪೇಟೆಗಳು, ಅಕ್ಕಿಪೇಟೆ, ಬಳೆಪೇಟೆ, ಮತ್ತೊಂದು ಪೇಟೆ ಎಲ್ಲವೂ ಕೂಡ ಉದ್ಯೋಗಕ್ಕೆ ಸೀಮಿತವಾದಂಥ ಆ ಪೇಟೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ನಾವೆಲ್ಲ ಶಾಬಾಸ್ಗಿರಿಗೆ ತಿಳಿಸಿಕೊಳ್ಳುವಂಥ ರಾಜಕಾರಣಿಗಳು. ಆ ಸ್ಮಾರ್ಟ್ ಸಿಟಿ ಇದೆ, ಈ ಸ್ಮಾರ್ಟ್ ಸಿಟಿ ಇವತ್ತಿಂದಲ್ಲ, ಈ ಸ್ಮಾರ್ಟ್ ಸಿಟಿಯ ಜನಕ ಅದು ಯಾರು?
ಕೆಂಪೇಗೌಡರ ಸ್ಮಾರ್ಟ್ ಸಿಟಿಯ ತನಕ ಕುಡಿಯುವ ನೀರು, ರಸ್ತೆ, ಕೈಗೆ ಉದ್ಯೋಗ, ದುಡಿಯುವ ಉದ್ಯೋಗ, ಪರಿಸರ ಚೆನ್ನಾಗಿದ್ದು ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಬೇಕಾದಂಥ ಉದ್ಯಾನವನಗಳು, ಇದನ್ನೆಲ್ಲವತ್ತು ಕೊಟ್ಟಂಥ ಮಹಾನ್ ಪುರುಷ ಇವತ್ತು ಕೂಡ ಪ್ರತಿಯೊಂದು ದಿನದಿಂದ ದಿನಕ್ಕೆ ಜಗತ್ತಿನಲ್ಲಿರುವಂಥ ಸವಾಲುಗಳಿಗೆ ಆಡಳಿತದ ಸೂತ್ರದ ಮುಖಾಂತರ ಅದಕ್ಕೆ ಉತ್ತರ ಬರೆದಿಷ್ಟ ಅಂತ ಮಹಾಮೇಧಾವಿ ಯಾರಾದರೂ ಇದ್ರೆ ಅದು ನಮ್ಮ ಕೆಂಪೇಗೌಡ ಅಂತ ಹೇಳಿ ಅದನ್ನು ನಾನು ಅದಕ್ಕಾಗಿ ಆಚರಣೆ ಮಾಡಬೇಕು, ಇದನ್ನು ಜ್ಞಾಪಿಸಬೇಕು. ನಮ್ಮ ಕಾರ್ಪೊರೇಟರ್ ಚುನಾವಣೆಗಳಿಗೆ 8.4% ಸ್ಟ್ರೈಕ್ ರೇಟ್, 100 ಅರ್ಜಿಗಳು ಬಂದರೆ 98.4% ಅರ್ಜಿಗಳು ಸಮಯಕ್ಕೆ ಸರಿಯಾಗಿ ಡಿಸ್ಪೋಸ್ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆವು. ನನ್ನ ಹಿಂದಿನ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳಿಗೆ ಅವರು ನಮ್ಮ ಇದರಲ್ಲಿ ಸ್ವಾತಂತ್ರ್ಯ ಪಿರಿಯಡಲ್ಲಿ ಹೇಳಿದರು, ನಮ್ಮ ಪ್ರಮುಖ ಉದ್ದೇಶ ನನ್ನ ಆಡಳಿತದ ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಸಕಾಲಕ್ಕೆ ಸರ್ಕಾರಿ ಸೇವೆಗಳು ಕೊಡ್ತೇವೆ ಅಂತ ಹೇಳಿದ್ರು. ಮಾಡಲಿಲ್ಲ. 15 ದಿವಸ ಕಳೆದ ಮೇಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಪತ್ರ ಬರೆದು ನನ್ನ ಮುಖ್ಯಮಂತ್ರಿಗೆ, ಸರ್ ಇದಕ್ಕಾಗಿ ಸಕಾಲದ ಇಂಪ್ಲಿಮೆಂಟೇಷನ್ಗೆ ಬೇಕಾದಂಥ ಒಬ್ಬ ಮಂತ್ರಿಯನ್ನು ನಿಯುಕ್ತಿ ಮಾಡಿ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ನನ್ನ ಮನೆಗೆ ಬಂದಿದ್ದರು. ಅವರ ಫಸ್ಟ್ ನನ್ನ ಬೇಡಿಕೆ, ಬೇರೆ ಏನು ಮಾಡಬೇಡಿ ಡಿ ಕೆ ಶಿವಕುಮಾರ್ರೆ, ಸಕಾಲಕ್ಕೆ ಪ್ರತ್ಯೇಕ ಮಿನಿಸ್ಟ್ರಿಯನ್ನು ಕೊಡಿ. ಈ ರಾಜ್ಯದ ಸಾಮಾನ್ಯ ಬಡವ ಆ ದುಡ್ಡಿಲ್ಲದೆ ಆ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡಿ ಅಂತ ಈಗಾಗಲೇ ಸುತ್ತೆಲ್ಲ ಕಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಿಸಾಕಿ ಕಲ್ಲನ್ನು ಆಯ್ಕೊಡುವಂಥ ಪ್ರವೃತ್ತಿ ನಮ್ಮ ಸಮುದಾಯದ್ದು. ಸದಾನಂದ ಗೌಡ್ರಿಗಿನ್ನ ಪ್ರಾಮಾಣಿಕ ರಾಜಕಾರಣಿ ಯಾರು ಬೇಕಾಗಿಲ್ಲ, ಅಥವಾ ಪ್ರಾಮಾಣಿಕರು ಅವ್ರ ಪಕ್ಷಕ್ಕೆ ಬೇಕಾಗಿಲ್ವಾ, ಅದು ಒಂದೊಂದ್ಸರಿ ಅನುಮಾನಗಳು. ಅತ್ಯಂತ ನಿಸ್ಪೃಹತೆಯಿಂದ ದೇವೇಗೌಡರು 10 ತಿಂಗಳೇನೋ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಗೌಡ್ರು ಕೂಡ 11 ತಿಂಗಳಿದೆ, 11 ತಿಂಗಳು. ಬಹುಶಃ ಈ ರಾಷ್ಟ್ರ ಕಂಡಂತ ಇಬ್ಬರು ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಲ್ಲಿ ಒಂದು ಡಿ.ವಿ. ಸದಾನಂದ ಗೌಡರು, ಇನ್ನೊಂದು ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡ. ನಾನು ರಾಜೀನಾಮೆ ಕೊಟ್ಟೇ ತೀರುತ್ತೇನೆ. ಸದಾನಂದ ಗೌಡರು ಅತ್ಯಂತ ಶಿಸ್ತಿನ ಸಿಪಾಯಿ. ಅವ್ರ ಪಕ್ಷ ಅವರಿಗೆಲ್ಲ ಕೊಟ್ಟಿದೆ. ಮುಖ್ಯಮಂತ್ರಿ ಮಾಡಿದೆ, ರೈಲ್ವೆ ಮಂತ್ರಿ ಮಾಡಿದೆ, ಇನ್ನೂ ಒಂದು ದೊಡ್ಡ ಖಾತೆಯನ್ನು ಕೊಟ್ಟು ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಸರಿ, ಆದರೆ ಅವರ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇನ್ನೂ 30ರ ತರುಣನ ರೀತಿಯಲ್ಲಿ ಅತ್ಯಂತ ಉತ್ಸಾಹ ಭರಿತವಾಗಿದೆ. ಗೌಡರ ಜಯಂತಿ ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದೆ. ಬೆಂಗಳೂರು, ನವ ಬೆಂಗಳೂರು ನಿರ್ಮಾಣ, ಹಾಗೆ ಈ ನಾಡಿಗೆ ಅತ್ಯಂತ ಮಹತ್ವದ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಈ ರಾಜ್ಯವನ್ನು ಈ ಸ್ಥಿತಿಗೆ ತರಲಿಕ್ಕೆ ಕಾರಣೀಭೂತರಾದ ಕೆಂಪೇಗೌಡರನ್ನು ನಾವು ಯಾವತ್ತೂ ಅವರ ಕಣ್ಮಣಿಗಳು ನಾವು. ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ VM ರಾಜು ಅವರು, ನಮ್ಮ ಪಾಂಡುಕುಮಾರ್ ಅವರು, ನಮ್ಮ ಯೋಗಿ ಅವರು, ನಮ್ಮ ರಾಜು ಚಂದ್ರ ಅವರು, ನಾವು ಸೇರಿಕೊಂಡು ಅವರು ನಮ್ಮನ್ನು ಇದಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ನಾನು ಅತ್ಯಂತ ಸಂತೋಷದಿಂದ ಬಂದಿದ್ದೇನೆ. ನಾನು ರವಿಶಂಕರ್ ಶೆಟ್ಟಿ, ನಾವು ಒಕ್ಕಲಿಗರೇ ಯಾನೆ ನಾಡವರ ಸಂಘ ಅಂತ, ಅದು ಜೀವರಾಜರು ಅದಕ್ಕೆ ಭಾಳ, ಡಾಕ್ಟರ್ ಜೀವರಾಜರು ಅವರ ಪೀರಿಯಡ್ಲಿ ಭಾಳ ಮಹತ್ವ ಕೊಟ್ಟಿದ್ದರು. ನಾವು ಕೆಳಗಿನ ಕಡೆ ಬಂಟ್ರು ಅಂತ ಹೇಳ್ತಾರೆ, ಇಲ್ಲಿ ಒಕ್ಕಲಿಗರಂತೆ, ನಾವೆಲ್ಲ ಒಂದೇ ಅಂತೇಳಿ. ಇವತ್ತು ಈ ಸಂದರ್ಭದಲ್ಲಿ ನಾನು ಒಬ್ಬ ಶೆಟ್ಟಿಯಾಗಿ ಕೆಂಪೇಗೌಡರ ಅವರ ಅನುಯಾಯಿ, ಅವರಿಗೆ ಸಂಬಂಧಪಟ್ಟ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹರ್ಷವಾಗ್ತಾಯಿದೆ. ಇಂಥ ದಿನದಲ್ಲಿ ಎಲ್ಲವೂ ಶುಭವಾಗಲಿ ಅಂತ ಹಾರೈಸ್ತೇನೆ, ಎಲ್ಲರ ಪರವಾಗಿ ಹಾರೈಸ್ತೇನೆ.